ಅಮೆರಿಕ ಮತ್ತು ಮಧ್ಯಪ್ರಾಚ್ಯದ ನಡುವಿನ ಯುದ್ಧದ ಜ್ವಾಲೆಗಳು ಈಗ ಅತ್ಯಂತ ವಿಕೋಪಕ್ಕೆ ತಿರುಗಿವೆ. ಇರಾಕ್ನಲ್ಲಿ ಸಕ್ರಿಯವಾಗಿರುವ ಇರಾನ್ ಬೆಂಬಲಿತ ಪ್ರಬಲ ಸಶಸ್ತ್ರ ಸಂಘಟನೆ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಕೊಂದವರಿಗೆ ಬರೋಬ್ಬರಿ $10 ಮಿಲಿಯನ್ ಅಂದರೆ ಸುಮಾರು 84 ಕೋಟಿ ರೂಪಾಯಿ ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಿದೆ. ತಮ್ಮ ಸಂಘಟನೆಯ ಅಧಿಕೃತ ಸಾಮಾಜಿಕ ಮಾಧ್ಯಮ ಮತ್ತು ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ಬಿಡುಗಡೆ ಮಾಡಿರುವ ಆಘಾತಕಾರಿ ಹೇಳಿಕೆಯಲ್ಲಿ ಇದನ್ನು ಘೋಷಿಸಲಾಗಿದೆ. ಈ ಉಗ್ರಗಾಮಿ ಸಂಘಟನೆಯು ತನ್ನ ಅಧಿಕೃತ ಪ್ರಕಟಣೆಯನ್ನ ಪರಮ ದಯಾಳು ಕರುಣಾಮಯಿ ಅಲ್ಲಾಹನ ಹೆಸರಿನಲ್ಲಿ ಎಂಬ ಇಸ್ಲಾಮಿಕ್ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿದೆ. ಅಲ್ಲದೆ ಪವಿತ್ರ ಕುರಾನ್ನ ವಚನವಾದ ಕಿಸಾಸ್ ಅನ್ನ ಉಲ್ಲೇಖಿಸಿ ಟ್ರಂಪ್ ಹತ್ಯೆಯನ್ನ ಸಮರ್ಥಿಸಿಕೊಂಡಿದೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ತನ್ನ ದುರಹಂಕಾರದಿಂದ ನಮ್ಮ ಹೆಮ್ಮೆಯ ಹುತಾತ್ಮ ಕಮಾಂಡರ್ಗಳಾದ ಹಾಜಿ ಕಾಸಿಂ ಸೊಲೈಮನಿ ಮತ್ತು ಹಾಜಿ ಅಬು ಮಹದಿ ಅಲ್ ಮಹಂದೀಸ್ ಅವರ ರಕ್ತ ಹರಿಸಿದ್ದಾನೆ. ಇರಾಕಿನ ರಕ್ತವನ್ನು ಚೆಲ್ಲಿದ ನಮ್ಮ ನಾಯಕರನ್ನ ಮತ್ತು ಮಕ್ಕಳನ್ನ ಕೊಂದ ಈ ಅಪರಾಧಿ ಟ್ರಂಪ್ನನ್ನ ಜಗತ್ತಿನ ಸ್ವತಂತ್ರ ಜನರು ಶಾಂತಿಯಿಂದ ಬದುಕಲು ಬಿಡುವುದಿಲ್ಲ. ಆತನ ತಲೆಗೆ ನಾವು $10 ಮಿಲಿಯನ್ ಇನಾಮು ಕಟ್ಟಿದ್ದೇವೆ ಅಂತ ಉಗ್ರ ಸಂಘಟನೆ ಗುಡುಗಿದೆ. ದಬ್ಬಾಳಿಕೆಯ ಅಮೆರಿಕದ ಸಿಂಹಾಸನ ಉರುಳುವವರೆಗೂ ಈ ಹಗೆತನ ಮುಂದುವರಿಯಲಿದೆ ಅಂತ ಉಗ್ರರು ಶಪಥ ಮಾಡಿದ್ದಾರೆ. ಈ ಭೀಕರ ಹತ್ಯೆಯ ಬೆದರಿಕೆಯ ಹಿಂದೆ 6 ವರ್ಷಗಳ ಹಳೆಯ ಸೇಡಿನ ಇತಿಹಾಸ ಇದೆ. 2020ರ ಜನವರಿಯಲ್ಲಿ ಅಂದಿನ ಅಮೆರಿಕ ಅಧ್ಯಕ್ಷರಾಗಿದ್ದ ಡೊನಾಲ್ಡ್ ಟ್ರಂಪ್ ಅವರ ನೇರ ಆದೇಶದ ಮೇರೆಗೆ ಬಾಗ್ದಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಅಮೆರಿಕದ ಸೇನೆ ಭೀಕರ ಡ್ರೋನ್ ದಾಳಿ ನಡೆಸಿತ್ತು. ಈ ದಾಳಿಯಲ್ಲಿ ಇರಾನ್ನ ಅತ್ಯಂತ ಶಕ್ತಿಶಾಲಿ ಸೇನಾ ಕಮಾಂಡರ್ ಜನರಲ್ ಕಾಸೆಂ ಸೊಲೈಮನಿ ಮತ್ತು ಇರಾಕಿನ ಮಿಲಿಟಿಯ ನಾಯಕ ಅಬು ಮಹದಿ ಅಲ್ ಮಹಂದೀಸ್ ಸ್ಥಳದಲ್ಲೇ ಹತರಾಗಿದ್ದರು. ಅಂದಿನಿಂದ ಇರಾನ್ ಮತ್ತು ಇರಾಕ್ನ ಸಶಸ್ತ್ರ ಗುಂಪುಗಳು ಟ್ರಂಪ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಿರಂತರವಾಗಿ ಹೊಂಚು ಹಾಕುತ್ತಿವೆ. ಇರಾಕಿ ಸಂಘಟನೆಯ ಈ ಬಹಿರಂಗ ಸುಪಾರಿ ಪ್ರಕಟಣೆಯು ಅಮೆರಿಕದ ಗುಪ್ತಚರ ವಲಯದಲ್ಲಿ ಭಾರೀ ತಲ್ಲಣ ಮೂಡಿಸಿದೆ. ಶ್ವೇತ ಭವನವಾಗಲಿ ಅಥವಾ US ರಕ್ಷಣಾ ಇಲಾಖೆಯಾಗಲಿ ಈ ಕುರಿತು ಇನ್ನೂ ಯಾವುದೇ ಅಧಿಕೃತ ಹೇಳಿಕೆಯನ್ನು ನೀಡಿಲ್ಲ. ಆದರೆ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಮತ್ತು FBI ಈ ಬೆದರಿಕೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುತ್ತಲಿನ ಭದ್ರತೆಯನ್ನು ಅಭೂತಪೂರ್ವ ಮಟ್ಟಕ್ಕೆ ಬಿಗಿಗೊಳಿಸಿದೆ. ಇತ್ತೀಚಿನ ತಿಂಗಳುಗಳಲ್ಲಿ ಅಮೆರಿಕದ ಚುನಾವಣೆ ಹಾಗೂ ರ್ಯಾಲಿಗಳ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ನಡೆದ ಸರಣಿ ಶೂಟೌಟ್ ಹಾಗೂ ಹತ್ಯೆ ಯತ್ನಗಳ ಹಿಂದೆ ಇರಾನ್ ಪ್ರೇರಿತ ಸ್ಲೀಪರ್ ಸೆಲ್ ಹಂತಕರ ಕೈವಾಡ ಇರಬಹುದೇ ಎಂಬ ಆತಂಕ ಹೆಚ್ಚಾಗಿದೆ. ಈ ಬೆಳವಣಿಗೆಯಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಪಡೆಗಳು ಇರಾಕ್ ಮೂಲದ ಉಗ್ರಗಾಮಿ ಶಿಬಿರಗಳ ಮೇಲೆ ಮತ್ತಷ್ಟು ಭೀಕರ ವೈಮಾನಿಕ ದಾಳಿಗಳನ್ನು ನಡೆಸುವ ಸಾಧ್ಯತೆ ದಟ್ಟವಾಗಿದೆ.